ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀಕಾಂತ್ ಕನ್ನಡಿಗ, ಸ್ವಯಂ ಜಾಗೃತಿ ಸೇವಾ ಟ್ರಸ್ಟ್ನ ಪ್ರಚಾರ ಸಮಿತಿ ಅಧ್ಯಕ್ಷ. ವಿಚಾರ ಏನಪ್ಪ ಅಂತಂದರೆ, ನಮ್ಮ ದೇಶದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಅಭಿವೃದ್ಧಿ ಹೆಸರಲ್ಲಿ ಹಲವಾರು ಯೋಜನೆಗಳನ್ನ ತಗೊಂಡ್ಬರ್ತಿದ್ದಾರೆ. ಬಸ್ ಸ್ಟ್ಯಾಂಡ್ ನೋಡ್ಬೋದು, ಟಾಯ್ಲೆಟ್ ಅಂತ ನೋಡ್ಬೋದು, ಫುಟ್ಪಾತ್ಗಳನ್ನ ನೋಡ್ಬೋದು, ಸಿಗ್ನಲ್ಗಳು ನೋಡ್ಬೋದು. ಆದರೆ ವಿಚಾರ ಏನಪ್ಪ ಅಂದರೆ, ನಾನು ಇವತ್ತು ತೋರಿಸ್ತಾ ಇರಬೇಕಾದ ವಿಚಾರ ಏನಪ್ಪ ಅಂದರೆ, ಇದು ಒಂದು ಟಾಯ್ಲೆಟ್ ಅಂದರೆ 5 ರೂಪಾಯಿ ಕಾಯಿನ್ ಹಾಕ್ತಾಗ ವರ್ಕ್ ಆಗುವಂಥ ಒಂದು ಟಾಯ್ಲೆಟ್ ಇದೆ. ಆದರೆ ನಮ್ಮ ಬೆಂಗಳೂರು ನಗರದಲ್ಲಿ ಈ ಥರದ್ದು 169 ಇದ್ದಾವೆ. ಆದರೆ ಯಾವುದು ಕೂಡ ವರ್ಕ್ ಆಗ್ತಾಯಿಲ್ಲ. ಇದಕ್ಕೆ ಖರ್ಚಾಗುವಂಥ ವೆಚ್ಚ 5,50,000 ರೂಪಾಯಿ ಒಂದಕ್ಕೆ. ಎಲ್ಲಿ ನಮ್ಮ ತೆರಿಗೆ ಹಣ ಯಾವ ರೀತಿ ಪೋಲಾಗ್ತಿದೆ ಅನ್ನೋದು ಇದಕ್ಕೆ ಉದಾಹರಣೆ ಇರ್ಬೋದು. ದೇಶ ವಿದೇಶಗಳಲ್ಲಿ ನಾವು ನೋಡಿ, ನಿಮ್ಮ ಮುಂದೆ ತೋರಿಸ್ತೀನಿ. ಇದು ಕರೆಂಟ್ ಇಲ್ಲ, ಏನಿಲ್ಲ, ಪ್ರೆಸ್ ಮಾಡಿ ಹಾಕಿ ಏನಿಲ್ಲ. ಇದು ಅಭಿವೃದ್ಧಿನ ಮೇಲೆ ನೀರಿನ ಟ್ಯಾಂಕು. ಇದಕ್ಕೆ ಕರೆಂಟ್ ಇದ್ರೆ ಮಾತ್ರ ವರ್ಕ್ ಆಗುತ್ತೆ, ಇಲ್ಲಾಂದ್ರೆ ವರ್ಕ್ ಆಗಲ್ಲ. ಈ ರೀತಿ ಅಭಿವೃದ್ಧಿ ಹೆಸರು ಸ್ಥಾಪನೆ ಮಾಡ್ತೀವಿ. ಆದರೆ ಇದನ್ನು ಯಾವ ರೀತಿ ನಿರ್ವಹಣೆ ಹಾಕ್ಕೊಳಲ್ಲ. ನೀವು ನೋಡಿ, ಬಸ್ ಸ್ಟ್ಯಾಂಡ್ ನೋಡ್ತೀರಾ ನೀವು, ಬರೀ ನಮ್ಮ ಜಾಗಗಳೇ ತೋರಿಸ್ತೀವಿ. ಹಲವಾರು ಬಸ್ ಸ್ಟ್ಯಾಂಡ್ಗಳು ತೋರಿಸ್ತೀವಿ ನಿಮಗೆ. ಆ ಬಸ್ ಸ್ಟ್ಯಾಂಡ್ ತುಂಬ ಬರೀ ಸ್ಟಿಕ್ಕರ್ಗಳು ನಿಲ್ಲಿಸ್ತಾರೆ, ಅದಕ್ಕೆ ದಂಡ ಹಾಕೋದಿಲ್ಲ, ಏನೂ ಮಾಡಲ್ಲ. ಫುಟ್ಪಾತ್ ನೋಡ್ತೀರಾ, ಫುಟ್ಪಾತ್ ತುಂಬ ಬರೀ ಬೀದಿ ವ್ಯಾಪಾರಿಗಳಿರ್ತಾರೆ, ಜನಗಳು ನಡ್ಕೊಂಡು ಹೋಗಕ್ಕೆ ಸಾಧ್ಯ ಆಗಲ್ಲ. ಇನ್ನೊಂದು ವಿಚಾರ ಅನ್ಬೇಕಾದ್ರೆ, ರಸ್ತೆಗಳೇ ಕಸ. ನಿಮಗೆ ಬ್ಲ್ಯಾಕ್ ಸ್ಪಾಟ್ ಅನ್ನೋದು ನಮ್ಮ ಏರಿಯಾದಲ್ಲಿ ಎಷ್ಟು ಬೇಕು ಅಷ್ಟು ತೋರಿಸಿ ಬನ್ನಿ. ಜನಗಳಿಗೆ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಆಗಬೇಕು, ಅಥವಾ ದಂಡ ಹಾಕುವಂಥ ಕಾರ್ಯಕ್ರಮ ಆಗಬೇಕು. ಇದನ್ನು ಯಾವುದೂ ಕೂಡ ಮಾಡ್ತಾ ಇಲ್ಲ. ಅಭಿವೃದ್ಧಿ ಕೇಳಿದ್ರೆ ಏನಾದರೂ ಈ ಥರ ಪ್ರಶ್ನೆಗಳು ಮಾಡೋದು ಏನು ಹೇಳ್ತೀರಾ? ಅಭಿವೃದ್ಧಿ ಮಾಡೋದು ಬೇಡವಪ್ಪ ದೇಶನ ಅಂತ ಕೇಳ್ತೀರಾ. ಅಭಿವೃದ್ಧಿ ಈ ಥರನ ವಿದೇಶಗಳಲ್ಲಿ ವಿದೇಶಗಳಲ್ಲೂ ಈ ರೀತಿ ಇದೆ. ಅದನ್ನು ಯಾವ ರೀತಿ ಅವರು ಸ್ವಚ್ಛವಾಗಿ ಮತ್ತು ಸಾರ್ವಜನಿಕರಿಗೆ ಉತ್ತಮವಾಗಿ ನಿರ್ವಹಣೆ ಥರ ಮಾಡ್ತಾರೆ. ಅದು ನೀವೇನು ಮಾಡ್ತಾ ಇದ್ದೀರಾ ಇದನ್ನು? ನಾನು ಬೆಂಗಳೂರಿನ ಕಮಿಷನರ್ ಆದಂಥ ತುಷಾರ್ ರಂಗನಾಥ್ ಅವ್ರಿಗೊಂದು ಮನವಿ ಮಾಡ್ಕೊಳ್ತೀನಿ. ದಯವಿಟ್ಟು ಈ ರೀತಿ ಟಾಯ್ಲೆಟ್ಗಳಿದ್ದಾವೆ, ಇದನ್ನು ನಿರ್ವಹಣೆ ಮಾಡೋ ಥರ ಮಾಡಿ. ಈ ನಮ್ಮ ತೆರಿಗೆ ಹಣವನ್ನು ದಯವಿಟ್ಟು ದುಂದು ವೆಚ್ಚ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ, ನಿಮ್ಮ ಅಭಿವೃದ್ಧಿ ಓಕೆ, ಆದರೆ ನಿರ್ವಹಣೆ ಅದೇ ರೀತಿ ಮುಖ್ಯವಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.